ಅವರೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡಲಿ, ಕಲ್ಲೊಡಿಲಿ. ಅವ್ರ ಬುದ್ಧಿ ಬಂದು ಅವ್ರು ಸರ್ ಮಾಡಬೇಕು. ನಾವೆಲ್ಲ ಓಟ್ ಕೊಡೋದು ಯಾತಕ್ಕೆ? ದಿನ ಜಗಳ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ನಮಗೆ ನಾವೇ ನಷ್ಟ ಮಾಡ್ಕೊಳಕ್ಕ? ಯಾವನು ಮಾತಾಡಿಲ್ಲ ಇದನ್ನ ಇದುವರೆಗೂ. ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಎಮ್ ಎಲ್ ಎಗಳು ಎಂ ಪಿ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡಲಿ. 200 ಜನ ಅಂದರೆ ಟೋಟಲ್ 250 ಜನ ಇದ್ರೂ 4,000 ಜನ ಆಗ್ತಾರೆ. ಎಲ್ಲೆಲ್ಲಿ ಇದ್ದಾರೆ ಅವ್ರ ಡ್ರೆಸ್ ಹುಡ್ಕೊಂಡೋಗಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಲಿ. ಪಾಟೀಲ್ ನಾಗರಾಜ್ ಆಗಲಿ, ಅವ್ರ ಅಪ್ಪ ಆಗಲಿ, ಎಲ್ಲರೂ ಹೋಗಬೇಕು ಅಷ್ಟೇ. ಇಲ್ಲ, ನಾವು ಕನ್ನಡದವರು ಕನ್ನಡನೇ ಮಾತಾಡಬೇಕು. ಅದು ಬಿಟ್ಬಿಟ್ಟು ಕನ್ನಡ ಮಾತಾಡಿರೋ ಅಂತ ಅಲ್ಲೇ ಮಾಡೋದು ತಪ್ಪಲ್ವ? ಅವರು ರಿವೆಂಜ್ ತೀರಿಸ್ಕೋಬೇಕು ನಾವು ಅವ್ರ ಮೇಲೆ. ನಾವೆಲ್ಲ ಸೇರಿ ಅವ್ರಿಗೆ ರಿವೆಂಜ್ ತೀರಿಸ್ಕೊಂಡು ನಾವು ತಿರುಗ್ಬಾಣ ಬಿಡ್ಬೇಕು ಅವ್ರಿಗೆ. ಅವ್ರು ಮಾಡಿರೋ ತಪ್ಪು. ಅವರು ಕನ್ನಡದಲ್ಲಿ ಕನ್ನಡ ಮಾತಾಡ್ದಲ್ಲೇನೆ ತೆಲುಗು ಮಾತಾಡ್ಕತ್ತದ ನಾವು ತಪ್ಪು. ಅವ್ರು ಮಾಡ್ತಾ ಇರೋದು. ಅವ್ರಿಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡಬೇಕು. ಯಾವ ಥರ ಶಿಕ್ಷೆ ಕೊಟ್ಟರು ಕಮ್ಮಿ, ಯಾವ ಥರ ಶಿಕ್ಷೆ ಕೊಟ್ಟರು ಕಮ್ಮಿ. ಲೇಟ್ ಆಯ್ತಿದ್ದು. ಆಗಿದ್ದು ಲೇಟೇನೆ. ಅವಾಗೇ ತಗೋಬೇಕಾಗಿತ್ತು. ಇಷ್ಟು ದಿವಸ ಕಾಯ್ತಿದ್ದು ಸರ್ಕಾರದ ತಪ್ಪೇ ಐತೆ. ಇವತ್ತು ಇನ್ನೊಂದು ಮಾಡ್ತಾರೆ, ಇನ್ನೊಂದು ತಿಂಗಳು ಬಿಟ್ಟ ಮೇಲೆ ಇನ್ನೊಂದು ಮಾಡ್ತಾರೆ. ಸರ್ಕಾರದ ತಪ್ಪೈತೆ. ಬೇಗ ತಗೋಬೇಕಾಯ್ತು ಕ್ರಮನ. ತಪ್ಪೇನೆ. ಒಂದು ಒಳ್ಳೆ ಇದೆ ಒಟ್ಟು, ಬಟ್ ಅದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಬೆಂಬಲ ಇದ್ದೇ ಇದೆ. ಕರ್ನಾಟಕ ಅಂತಂದರೆ ಬೆಂಬಲ ಇದ್ದೇ ಇರುತ್ತೆ ಮೇಡಮ್. ಬೆಂಬಲ ಇದೆ, ಕನ್ನಡಕ್ಕೋಸ್ಕರ ಬೆಂಬಲ ಇದೆ. ಎಲ್ಲರೂ ಒಟ್ಟಾಗಿ ಮಾಡಬೇಕು. ಒಬ್ಬರು ಬೇಕು ಅಂದರೆ ಒಬ್ಬರು ಬೇಡ ಅಂತಾರೆ. ಎಲ್ಲ ತೀರ್ಮಾನ ಮಾಡಿದ್ರೆ ನಮಗೂ ಬೆಲೆ, ಕನ್ನಡಿಗರಿಗೆ. ಈ ನಾಳೆ ಅರ್ಧ ಆಗುತ್ತೆ, ನಮಗೆ ಬೆಲೆ ಕಮ್ಮಿ. ಇವಾಗ ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡಬೇಕಲ್ವಾ? ಅದು ನೋಡ್ಕೊಂಡು ಹೇಳ್ಬೇಕು. ಇವರು ಸುಮ್ಮನೆ ಒಡನಾಗಲಿ ಏನಕ್ಕೆ ನಾವು ಹೇಳ್ಬಿಡ್ತಾರೆ, ತಿರ್ಗಿ ನಮಗೆ ಅವಮಾನ ಆದಂಗೆ ಆಯ್ತು ಕನ್ನಡಿಗರಿಗೆ. ಇವಾಗ ಅದು ನೋಡ್ಕೊಂಡು ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಒಟ್ಟಾಗಲಿ ಅಂತ ಏನೇ ಆದ್ರೂ ಏನು ಒಳ್ಳೆಯದಕ್ಕೆ ಮಾಡ್ತಿದ್ದಾರೆ ಕಂಡಕ್ಟರ್ಗೆ. ಏನು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನೇ ಮಾತಾಡಬೇಕು. ಮಹಾರಾಷ್ಟ್ರ ಮಾತಾಡಂದ್ರೆ ಹೆಂಗೆ ಮಾತಾಡ್ತಾರೆ? ಅವರು ಕನ್ನಡ ಮಾತಾಡಬೇಕು. ಅವ್ರ ಸ್ಟೇಟಲ್ಲಿ ಹೋಗಿ ಮಹಾರಾಷ್ಟ್ರ ಮಾತಾಡಿಲ್ಲ ಅದೊಂಥರ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದು ಅನ್ನೋಕೆ ಅವ್ರು ಯಾರು? ಅಲ್ಲೆಲ್ಲ ನೋಡಿದಾಗ ಏನು ಅನಿಸ್ತದೆ, ಇನ್ನು ಯಾರು ಸರಿಯಾಗಿ ಕೇಳೋರು ಇಲ್ಲ ಅಂತ ಅನ್ನಿಸ್ತದೆ. ನಮ್ಮ ಸರ್ಕಾರ ಯಾವ ಥರ ನಿರ್ಧಾರ ತಗೋಬೇಕು? ಅದು ನಾವು ಹೇಳೋಕ್ಕಾಗಲ್ಲ. ಹಿಂಗೆ ಬೇಕಾದ್ರೂ ಉಲ್ಟಾ ಆಯ್ತಾರೆ ಅವರು. ಎಕ್ಸಾಮ್ಗಳು ನಡೀತಾ ಇದೆ, ಅದರ ತೊಂದರೆನೇ ಅಲ್ವಾ? ಸೊ ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡೋದು ಚೆನ್ನಾಗಿತ್ತು ಅನಿಸ್ತು. ತಕ್ಷಣ ಯಾವುದೂ ಆಗಲ್ವಲ್ಲ, ಯಾವ ಕೆಲಸನೂ ಆಗಲ್ವಲ್ಲ. ತಕ್ಷಣ ನಿಧಾನಕ್ಕೆ ಯೋಚನೆ ಮಾಡಬೇಕು. ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಅದು ಮಾಡೋದು ಸರಿ ಇಲ್ಲ ಅನ್ಸುತ್ತೆ. ಯಾವ ಥರ ಅಂದರೆ ಎಲ್ಲ ಸಾರ್ವಜನಿಕರಿಗೆಲ್ಲ ಒಳ್ಳೆಯದಾಗಬೇಕು. ಕನ್ನಡಿಗರಿಗೆ ಬೆಂಬಲ ಬೇಕು. ಕನ್ನಡಿಗರಿಗೆ ಬೆಂಬಲ ಬೇಕು ಅಂದರೆ ಈಗ ಎಲ್ಲರೂ ಹೋರಾಟ ಮಾಡಬೇಕಲ್ವ? ಎಲ್ಲರೂ ಹೋರಾಟ ಮಾಡಬೇಕು, ಸ್ವತಂತ್ರವಾಗಿ ಹೋರಾಟ ಮಾಡಬೇಕು. ಹಾಗಾದರೆ ಎಲ್ಲರೂ ಒಂದು ಒಕ್ಕೊರಲಿಂದ ಹೋರಾಟ ಮಾಡಿದರೆ ಮಾತ್ರ ಅನುಕೂಲ ಆಗುತ್ತೆ. ಲೇಟ್ ಆಯಿತು ಅಂದರೆ ವಿಪರೀತ ಕೆಲಸದ ಒತ್ತಡಗಳು ಇರ್ತವೆ ಕೆಲವರಿಗೆ. ಹೋರಾಟ, ಚಳುವಳಿ, ಇದು ಕಂಡಕ್ಟರ್ ಮೇಲೆ ಅಲ್ಲೇ ಇದು ಒಂದು ರೀತಿ ಬೇರೆ ಬೇರೆ ಸೌಜನ್ಯ ಪ್ರಕರಣ, ಮತ್ತೊಂದು ಮಗದೊಂದು, ಇವೆಲ್ಲ ಇರ್ತವೆ. ಎಲ್ಲ ತೀರ್ಮಾನ ತೊಗೊಳೋದೇ ಸ್ವಲ್ಪ ಲೇಟ್ ಆಗ್ತದೆ. ಹಂಗಾಗಿ ಲೇಟ್ ಆಗಿದೆ. ಇದರೆಲ್ಲ ಅಲ್ಲೇ ಪಲ್ಲೆ ಅಂದರೆ ಕಾನೂನು ಸುವ್ಯವಸ್ಥೆಗಳು ಗಟ್ಟಿ ಆಗಬೇಕು. ಮೊದಲನೇದಾಗಿ ಕಾನೂನು ಬಿಗಿ ಆದರೆ ಮಾತ್ರ ಎಲ್ಲದೂ ಸಾಧ್ಯ. ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಮತ್ತೊಂದು ಮಗದೊಂದು, ಇವೆಲ್ಲ ಇದ್ದರೆ ಇದೇ ರೀತಿ ಎಲ್ಲ ಅವ್ಯವಸ್ಥೆ. ಅಲ್ಲೇ ಮಾಡೋದು, ಗಲಾಟೆ ಮಾಡೋದು, ಸಣ್ಣ ಪುಟ್ಟದು ಕಿರಿಕಿರಿ ಮಾಡೋದು, ಹಲವಾರು ತೊಂದರೆಗಳಾಗ್ತಾ ಇರ್ತವೆ. ನಮ್ಮ ಬೆಂಬಲ ಇದೆ ಮೇಡಮ್. ಕನ್ನಡಿಗಸ್ತ್ರ ಅಂದರೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ, ಯಾವತ್ತಿಗೆ ಇರುತ್ತೆ ಮೇಡಮ್. ಮಾಡಿದ್ದು ಒಳ್ಳೆಯದು, ಮಾಡಲೇಬೇಕು. ತಗೋಬೋದಾಗಿತ್ತು ಮೇಡಮ್. ಯಾಕೆ ಇದರಲ್ಲಿ ಹಿಡಿಯೋದಾರೆ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಬೆಳಗಾವಿ ಬಗ್ಗೆ ಅಂದ್ರೆ ಭಾಳ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಮನಸ್ಸಿಗೆ ಬೇಜಾರಾಗ್ತದೆ. ಇದು ಮಾಡಬೇಕು. ಯಾಕೆ ಮರಾಠಿಯವರು ಕನ್ನಡದವ್ರು ಕಂಡ್ರೆ ಚಪ್ಪಲಿ ಹೊಡಿತಾ ಇದ್ದಾರೆ. ನಾವು ಅವರಿಗೆ ಚಪ್ಪಲಿ ಹೊಡಿಬೇಕು. ನಾನು ಕೊಳ್ಳೇಗಾಲದವನು, ಮಂಟೇ ಸ್ವಾಮಿಯವರು ಅಂತ. ನಾವು ವಾಟಾಳ್ ನಾಗರಾಜ್ ಅವರ ಸಪೋರ್ಟರ್ಸು. ಮಾಡೋದು ಒಳ್ಳೆಯದು, ಅದಕ್ಕೆ ನಮ್ಗೆ ಒಳ್ಳೇದು ಅನಿಸುತ್ತೆ. ಲಾಸ್ಟ್ ಮಂತ್ ಹಲ್ಲೆ ಆಗಿರೋದು ತಡವಾಯಿತು. ಬಿಸಿ ಇದ್ದಾಗಲೇ ಬಂದ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಚೆನ್ನಾಗಿರ್ತಿತ್ತು, ಆದ್ರೂ ಈ ಬಂದ್ ಮಾಡೋದು ಜನಗಳಿಗೆ ಗೊತ್ತಾಗಬೇಕಲ್ಲಮ್ಮ. ಈ ಜನಗಳಿಗೆ ಒತ್ತಾಯ ಮಾಡಿ ಹೇಳಬೇಕು, ಇವತ್ತು ಮಾಡಿ, ನಾಳೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ. ನಡೀತಾಯಪ್ಪ, ಅದೊಂದು ತೊಂದರೆ ಆಗಿತ್ತು ಅಷ್ಟೇ. ನಮ್ಮ ಪಕ್ಕದೆಲ್ಲ ಹೋಯ್ತು, ನಾವು ಈ ಸಪೋರ್ಟ್ ಮಾಡ್ತೀವಮ್ಮ ನಾವು. ಬಟ್ ಈ ಪರಿಸ್ಥಿತಿಯಲ್ಲಿ ಸಂಘಟನೆಗಳು ಅದನ್ನು ಸಂಘಟನೆ ಮಾಡ್ತಾ ಇರೋದು ಒಂದು ರೀತಿಯಿಂದ ಒಳ್ಳೆಯದಲ್ಲ. ಯಾಕಂದರೆ ಈ ಟೈಮಲ್ಲಿ ಎಕ್ಸಾಮ್ ಸ್ಟಾರ್ಟ್ ಇರೋದ್ರಿಂದ, ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ್ರಿಂದ ಬಸ್ಗಳು ಸಾರಿಗೆ ವ್ಯವಸ್ಥೆಯಿಂದ, ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯಿಂದ ಮುಷ್ಕರಕ್ಕೆ ಬಸ್ಗಳ ಅಡೆತಡೆ ಇಲ್ಲ ಎಂದು ಹೇಳಿದ್ದಾರೆ ಮುಖ್ಯಸ್ಥರು. ಆನಂತರ ಸಚಿವರು ಇದರ ಬಗ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಗಡಿ ಭಾಗದಲ್ಲಿ ಇದನ್ನು ಹೆಚ್ಚಿನ ಕ್ರಮ ತಗೊಂಡು ಇದು ಮುಂದೆ ಆಗದೇ ರೀತಿಯಲ್ಲಿ ಇದನ್ನು ಮಾಡ್ಬೇಕಂತ ನಾವು ಕೇಳ್ಕೊತೇವೆ. ಹೌದೌದು, ಲೇಟ್ ಆಗಿದೆ. ಆದರೆ ಆ ಥರ ಅಲ್ಲೇ ನಡಿಬಾರ್ದಿತ್ತಲ್ಲ, ನಡೆದಿದೆ. ಅದು ಬಂದ್ ಮಾಡಬಾರ್ದು. ಮಾಡಿದರೆ ಎಲ್ರಿಗೂ ಲಾಸೆ. ಆಮೇಲೆ ನಮ್ಮ ಮೇಲೇ ಅದೆಲ್ಲ ಹೊರೆ ಬೀಳೋದು.